ಮರಳೂರು ದಿಣ್ಣೆ ಆಟೋ ನಿಲ್ದಾಣ ಪೊಲೀಸ್ ಸ್ಟೇಷನ್ ಮುಂಭಾಗ ಶಾಂತಿನಗರ ಆರೋಗ್ಯ ಕೇಂದ್ರದ ವತಿಯಿಂದ ಉಚಿತವಾಗಿ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಬಿಪಿ, ಶುಗರ್, ಕಣ್ಣಿನ ನೋವು, ಹಲ್ಲು ನೋವು, ಅನೇಕ ಕಾಯಿಲೆಗಳಿಗೆ ತಪಾಸಣೆ ಮಾಡಿ ಉಚಿತವಾಗಿ ಔಷಧಿ ವಿತರಣೆ ಮಾಡಿ ಬಂದಿರುವ ರೋಗಿಗಳಿಗೆ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಂಗಸ್ವಾಮಿ ಎಚ್.ವಿ, ಸಹಾಯಕರು, ಪ್ರಾಧ್ಯಾಪಕರು, ಸಮುದಾಯ ಆರೋಗ್ಯ ವಿಭಾಗ, ಶ್ರೀದೇವಿ ಮೆಡಿಕಲ್ ಕಾಲೇಜ್, ಡಾಕ್ಟರ್ ನಾಗಭೂಷಣ್ ಎಸ್.ಆರ್, ವೈದ್ಯಾಧಿಕಾರಿಗಳು, ನಗರ ಆರೋಗ್ಯ ಕೇಂದ್ರ ಶಾಂತಿನಗರ, ಡಾಕ್ಟರ್ ರಾಜೇಶ್, ಜನರಲ್ ಸರ್ಜನ್, ನಾಗರಾಜ್ ಪಾಟೀಲ್, ಜಿಲ್ಲಾ ಸಂಯೋಜಕರು, ಸರ್ವೇಕ್ಷಣಾ ಘಟಕ ತುಮಕೂರು, ಡಾಕ್ಟರ್ ಗುರುಪ್ರಸಾದ್, ಕೌನ್ಸಿಲರ್, ಎನ್ಸಿಡಿ ವಿಭಾಗ, ಜಿಲ್ಲಾ ಆಸ್ಪತ್ರೆ ತುಮಕೂರು ಮತ್ತು ಜಿಲ್ಲಾ ಆಸ್ಪತ್ರೆಯ ಎಲ್ಲ ವೈದ್ಯಕೀಯ ತಂಡ, ಶ್ರೀದೇವಿ ವೈದ್ಯಕೀಯ ತಂಡ ಮತ್ತು ಸಮುದಾಯ ಆರೋಗ್ಯ ಅಧಿಕಾರಿಗಳು ಎಲ್ಲ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಮತ್ತು ಸಮಾಜ ಸೇವಕರಾದ ಮಖದೂಮ್ ಅಲಿ ರವರು ಈ ಕಾರ್ಯಕ್ರಮವನ್ನು ಹಿರಿಯ ವೈದ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಮತ್ತು ಜಯನಗರ ಪೊಲೀಸ್ ಠಾಣೆಯ ಸಿಬ್ಬಂದಿ ಶಿವಣ್ಣರವರು ತನ್ನು ಮತ್ತು ವಾರ್ಡಿನ ಎಲ್ಲ ಮುಖಂಡರು, ಆಟೋ ಚಾಲಕರು ಭಾಗವಹಿಸಿದ್ದರು ಮತ್ತು ಹಲವಾರು ರೋಗಿಗಳು ತಮ್ಮ ಆರೋಗ್ಯವನ್ನು ತೋರಿಸಿಕೊಂಡು ಔಷಧಿ ಪಡೆದು ಉಪಯೋಗಿಸಿಕೊಂಡರು. ಪ್ರತಿ ವರ್ಷ ನವೆಂಬರ್ 14ನೇ ದಿನದಂದು ವಿಶ್ವ ಮಧುಮೇಹ ದಿನ ಅಂತ ಆಚರಣೆಯನ್ನು ವಿಶ್ವದಾದ್ಯಂತ ಮಾಡಲಾಗ್ತಾ ಇದೆ. ನಮ್ಮ ದೇಶವನ್ನು ಮಧುಮೇಹದ ರಾಜಧಾನಿ, ಕ್ಯಾಪಿಟಲ್ ಆಫ್ ಡಯಾಬಿಟೀಸ್ ಅಂತ ನಾವು ಕರಿತೇವೆ. ಏಕೆಂದರೆ ಭಾಳಷ್ಟು ಜನ ಮಧುಮೇಹಿಗಳು ನಮ್ಮ ದೇಶದಲ್ಲಿದ್ದಾರೆ. ಒಂದು ಸಮೀಕ್ಷೆಯ ಪ್ರಕಾರ 15% 30ರಿಂದ 30 ವರ್ಷ ಮೇಲ್ಪಟ್ಟಂಥ ಜನಗಳಿಗೆ ಮಧುಮೇಹದ ಸಮಸ್ಯೆ ಇದೆ. ಆ ಕಾರಣಕ್ಕೋಸ್ಕರ 30 ವರ್ಷ ಮೇಲ್ಪಟ್ಟಂಥ ಪ್ರತಿಯೊಬ್ಬರೂ ಸಹ ಪ್ರತಿ ವರ್ಷ ಮಧುಮೇಹಕ್ಕೆ ಪೂರ್ವಭಾವಿ ಪರೀಕ್ಷೆ, ಅವರು ರೋಗಿಗಳಾಗಿರಬೇಕಾಗಿಲ್ಲ, ಸಾಮಾನ್ಯ ವ್ಯಕ್ತಿಯಾಗಿದ್ದರೂ ಸಾಕು, ಪ್ರತಿ ವರ್ಷ ಅವರು ಮಧುಮೇಹದ ಪರೀಕ್ಷೆಗೆ ಒಳಗೊಳ್ಳಬೇಕು. ಅವರು ಸ್ವಇಚ್ಛೆಯಿಂದ ಬಂದು ವರ್ಷಕ್ಕೆ ಒಂದು ಸಾರಿನಾದ್ರೂ ಮಧುಮೇಹಕ್ಕೆ ಪರೀಕ್ಷೆಯನ್ನು ಮಾಡಿಸ್ಕೊಳ್ಬೇಕು. ಈ ರೀತಿ ಮಾಡಿಸ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಆದಷ್ಟು ಬೇಗ ಮಧುಮೇಹವನ್ನು ಪತ್ತೆ ಹಚ್ಚಬಹುದು. ಮಧುಮೇಹದ ಕಾರಣದಿಂದ ಆಗ್ಬೋದಂಥ ತೊಡಕುಗಳನ್ನು ನಿವಾರಿಸ್ಬೋದು. ನಾನು ಡಾಕ್ಟರ್ ಎಸ್.ಆರ್ ನಾಗಭೂಷಣ್ ಅಂತ ಶಾಂತಿನಗರ ಹೊಸದಾಗಿ ಟ್ರಾನ್ಸ್ಫರ್ ಆಗಿ ಪ್ರಥಮ ಕೇಂದ್ರ ಶಾಂತಿನಗರಕ್ಕೆ ಬಂದಿದ್ದೇನೆ. ಈ ದಿನ ನಮ್ಮದು ಡಯಾಬಿಟಿಸ್ ಡೇ ಅಂತ ಮಾಡ್ತಾಯಿದ್ವಿ. ಇಲ್ಲಿ ಕ್ಯಾಂಪ್ ಹಮ್ಮಿಕೊಂಡಿದ್ದು ಇಲ್ಲಿ ರಕ್ತ ಪರೀಕ್ಷೆ ಮತ್ತು BP ಯಾರ್ಯಾರ ಪರೀಕ್ಷೆ ಮಾಡೋಕ್ಕೆ ಒಳಪಡ್ತಾ ಇದ್ದೀವಿ. ಅದಕ್ಕೆ ಇದೆಲ್ಲರೂ ಸದುಪಯೋಗಪಡಿಸ್ಕೊಂಡು ಯಾರೇ ಇದ್ದರೂ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟು ಅವರಿಗೆ ಏನಾದರೂ ತೊಂದರೆಗಳದ್ರ ಬಗ್ಗೆ ವಿಚಾರಣೆ ತಿಳಿಸ್ತೀವಿ. ಯಾವ ರೀತಿ ಇರಬೇಕು, ಹೇಗಿರಬೇಕು ಅಂತ. ಡಯಾಬಿಟೀಸ್ ಆಗಲಿ, ಹೈಪರ್ಟೆನ್ಷನ್ ಆಗಲಿ, ಡಯಟ್ ಆಗಲಿ, ಅವರ ಜೀವನ ಶೈಲಿ ಆಗಲಿ, ಅದರ ಬಗ್ಗೆ ನಾವು ತಿಳಿಸ್ಕೊಡ್ತಿದ್ದೀವಿ. ಮತ್ತು ಎಲ್ಲರಿಗೂ ಟ್ರೀಟ್ಮೆಂಟ್ ಸಹ ಇಲ್ಲಿ ಉಚಿತವಾಗಿ ಎಲ್ಲರಿಗೂ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾಯಿದ್ದೀವಿ ಇಲ್ಲಿ. ಸೊ ಇದು ಎಲ್ಲರೂ ಸದ್ಬಳಕೆ ಬಳಸ್ಕೋಬೇಕು ಅಂತ ಹೇಳ್ತಾಯಿದ್ದೀವಿ. ಸೊ ಎಲ್ಲ ಜನರು ಭಾಗವಹಿಸೋಕ್ಕೆ ನಾನು ಎಲ್ಲರೂ ಬಂದು ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ಜನರಲ್ಲಿ ಕೋರ್ತಾಯಿದ್ದೀನಿ. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಡಾಕ್ಟರ್ ರಾಜೇಶ್ ಅಂತ. ತುಮಕೂರು ಜಿಲ್ಲಾ ಆಸ್ಪತ್ರೆ NCD ಕ್ಲಿನಿಕ್ಕಿಂದ ನಾವು ಇವತ್ತು ಮಧುಮೇಹ ದಿನಾಚರಣೆ ಅಂದರೆ ವಿಶ್ವ ಮಧುಮೇಹ ದಿನಾಚರಣೆ ಅಂದರೆ ವರ್ಲ್ಡ್ ಡಯಾಬಿಟಿಸ್ ಡೇ ಅಂತ ಕರಿತೀವಿ, ನವೆಂಬರ್ 14. ಇವತ್ತು ತುಂಬ ಜನಕ್ಕೆ ಗೊತ್ತಿದೆ, ನವೆಂಬರ್ 14 ಅಂದರೆ ಮಕ್ಕಳ ದಿನಾಚರಣೆನ ಆಚರಣೆ ಮಾಡ್ತಾರೆ. ಇದು ಸಕ್ಕರೆ ಕಾಯಿಲೆ ಅನ್ನೋದು ಒಂಥರ ಎಷ್ಟು ಸೂಕ್ಷ್ಮ ಅಂದರೆ, ಈಗ ಮಕ್ಕಳನ್ನ ನಾವು ಎಷ್ಟು ಚೆನ್ನಾಗಿ ನೋಡಿಕೊಂಡ್ರೆ, ಯಾಕೆ ಆಚರಣೆ ಮಾಡ್ತೀವಿ ನವೆಂಬರ್ 14 ಅಂದರೆ ಮಕ್ಕಳನ್ನ ಚೆನ್ನಾಗಿ ನೋಡಿಕೊಂಡ್ರೆ ಅವರೇ ದೇಶ ಕಟ್ಟೋದು ಮುಂದೆ. ಸೊ ಅದೇ ಥರ ಇವತ್ತು ಎಷ್ಟು ಚೆನ್ನಾಗಿ ಶುಗರ್ನ ಫಸ್ಟು ಬಿಗಿನಿಂಗಲ್ಲೇ ಎಷ್ಟು ಚೆನ್ನಾಗಿ ನೋಡಿಕೊಂಡ್ರೆ ಮುಂದೆ ಅದು ಅಷ್ಟು ಚೆನ್ನಾಗಿರುತ್ತೆ. ಸೊ ಮಕ್ಕಳು ಯಾವ ಥರ ನೋಡಿಕೊಂಡ್ರೆ ಮುಂದೆ ಚೆನ್ನಾಗಿರುತ್ತಲ್ಲ, ಸಕ್ಕರೆ ಕಾಯಿಲೆ ಬಂದಾಗ ಅಷ್ಟೇ ಎಷ್ಟು ಚೆನ್ನಾಗಿ ನಾವು ಮುಂಚೆ ಬೇಗ ಕಂಡುಹಿಡಿಯೋದಾಗಲಿ, ಏನೇ ತೊಂದರೆ ಆಗ ಹಾಸ್ಪಿಟ್ಲಿಗೆ ಹೋಗೋದಾಗಲಿ, ಸ್ಕ್ರೀನಿಂಗ್ ಅಂತ ಕರಿತೀವಿ. 30 ವರ್ಷ ಮೇಲ್ಪಟ್ಟವ್ರಿಗೆ ಸಕ್ಕರೆ ಕಾಯಿಲೆ ಇಲ್ಲದೇ ಇರಲಿ, ಏನೇ ತೊಂದರೆ ಇರಲಿ, ಸೊ ಅದನ್ನು ಚೆಕಪ್ ಮಾಡಿಸ್ತಾ ಇರಬೇಕು. ಸಕ್ಕರೆ ಕಾಯಿಲೆ ಅಂತ ಬಂದಾಗ ಗೊತ್ತಾದಾಗ ಅದಕ್ಕೆ ಬೇಗ ಟ್ರೀಟ್ಮೆಂಟ್ ತೊಗೊಂಡು ಆದಷ್ಟು ಕಂಟ್ರೋಲ್ ಇರಬೇಕು. ತುಂಬ ಜನ ಏನು ಮಾಡ್ತಾರೆ, ಮಾತ್ರೆ ಕೊಟ್ಟಿರ್ತೀವಿ, ಮಾತ್ರೆ ತೊಗೊತಾ ಇರ್ತಾರೆ. ಸೊ ಅದು ಏನು ಅಂದ್ಕೊತಾರೆ, ಅದು ಕೆಮ್ಮು ನೆಗಡಿ ಜ್ವರ ಥರ ತೊಗೊಂಡ್ಬಿಟ್ರೆ ಕಡಿಮೆ ಆಗಿಬಿಡುತ್ತೆ, ಮತ್ತೆ ಬರಲ್ಲ ಅಂದ್ಕೊಂಡಿರ್ತಾರೆ. ನಮಸ್ಕಾರಗಳು. ಈ ದಿನ ತುಮಕೂರು ನಗರದ ಶಾಂತಿನಗರದ ಆರೋಗ್ಯ ಕೇಂದ್ರದಿಂದ ಇವತ್ತು ಉಚಿತವಾಗಿ ಮರಳೂರು ದಿಣ್ಣೆಯಲ್ಲಿ ಆರೋಗ್ಯ ತಪಾಸಣೆಯನ್ನು ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ಮುಖ್ಯವಾಗಿ ನಾಗಭೂಷಣ್ ಸಾರ್ ಅವರು ಬಂದರೆ, ರಂಗಸ್ವಾಮಿ ಸಾರ್ ಅವರು ಕೂಡ ಬಂದಿದ್ದಾರೆ. ನಮ್ಮ ಪುರ ಹಳೆಯ ಕಾಲದಿಂದಲೂ ಕೂಡ ಅವರು ವೈದ್ಯಕಾರಾಗಿ ಒಳ್ಳೆಯ ಸೇವೆ ಮಾಡಿದ್ದಾರೆ. ಅವರ ಸಮ್ಮುಖದಲ್ಲಿ ಇವತ್ತು ಒಳ್ಳೆಯ
ಕಾರ್ಯಕ್ರಮವನ್ನು ನಮ್ಮ ವಾರ್ಡಿನಲ್ಲಿ ಹಮ್ಮಿಕೊಂಡಿದ್ವಿ. ಬರೋ ರೋಗಿಗಳಿಗೆ ಉಚಿತವಾಗಿ ಅವರು ಚೆಕಪ್ ಮಾಡಿ ಮೆಡಿಷನ್ ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ. ಇನ್ನೊಂದು ಏನಂದರೆ ಇವತ್ತು ಬಂದಿರೋ ಪೇಷಂಟ್ಗಳಿಗೂ ಕೂಡ ಇವತ್ತು ಊಟದ ವ್ಯವಸ್ಥೆ ಮತ್ತು ಅನೇಕ ನೀರಿನ ಎಲ್ಲ ಸವನ್ನು ಉಚಿತವಾಗಿ ಇಕ್ಕಿದ್ವಿ. ಇನ್ನು ನಮ್ಮ ವಾರ್ಡಿನಲ್ಲಿ ಅನೇಕ 35 ವಾರ್ಡಿದೆ, ಅಲ್ಲೂ ಕೂಡ ಇದೇ ಥರ ಮಾಡಿದ್ರೆ ಭಾಳ ಬಡವರಿಗೆ ಅನುಕೂಲವಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ನನ್ನ ಹೆಸರು ಮಗ್ದೂಮ್ ಅಲಿ, ಸಮಾಜ ಸೇವಕ. ಜೈ ಹಿಂದ್, ಜೈ ಕರ್ನಾಟಕ.